ಮೋದಿ ಸರ್ಕಾರವೇನೋ ಒಂದು ದೇಶ ಒಂದು ಚುನಾವಣೆ ಅಂತ ತನ್ನ ಯಾವುದೇ ಯೋಜನೆ ಬಗೆಗಿನ ಥಳಕು ಬಳಕನ್ನೆಲ್ಲ ಸೇರಿಸಿ ವರ್ಣಮಯವಾಗಿ ಹೇಳ್ತಾನೆ ಇದೆ. ಮಸೂದೆನೂ ಮಂಡನೆಯಾಗಿದೆ. ಹೀಗಿರುವಾಗ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಇದೇನ್ ಮಾಡಿದ್ದಾರೆ? ದೆಹಲಿ ಚುನಾವಣೆ ದಿನಾಂಕ ಘೋಷಣೆ ಮಾಡುವ ಹೊತ್ತಲ್ಲಿ ಅವರು ಹೇಳಿದ್ದೇನು? ಒಂದು ದೇಶ ಒಂದು ಚುನಾವಣೆ ಕುರಿತ ಪ್ರಶ್ನೆಯ ವಿಚಾರದಲ್ಲಿ ಅವರು ಮೋದಿ ಯೋಜನೆಗೆ ಅಪಹಾಸ್ಯ ಮಾಡಿದ್ರ? ದೆಹಲಿ ವಿಧಾನಸಭೆ ಚುನಾವಣೆ ದಿನಾಂಕ ಘೋಷಣೆಯಾಗಿದೆ. ದೆಹಲಿಯ 70 ವಿಧಾನಸಭಾ ಸ್ಥಾನಗಳಿಗೆ ಫೆಬ್ರವರಿ 5ರಂದು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಫೆಬ್ರವರಿ 8ರಂದು ಫಲಿತಾಂಶ ಪ್ರಕಟ ಆಗಲಿದೆ. ಚುನಾವಣಾ ಆಯೋಗ ಬಿಡುಗಡೆ ಮಾಡಿರುವ ಮತದಾರರ ಅಂತಿಮ ಪಟ್ಟಿಯ ಪ್ರಕಾರ ಕೇಂದ್ರಾಡಳಿತ ಪ್ರದೇಶವಾದ ದೆಹಲಿಯಲ್ಲಿ ಒಟ್ಟು 1,55,24,858 ನೋಂದಾಯಿತ ಮತದಾರರಿದ್ದಾರೆ. ಅವರಲ್ಲಿ ಪುರುಷ ಮತದಾರರ ಸಂಖ್ಯೆ 84,49,645 ಹಾಗೂ ಮಹಿಳಾ ಮತದಾರರ ಸಂಖ್ಯೆ 71,73,952. ಆಯೋಗದ ಮಾಹಿತಿ ಪ್ರಕಾರ ಈ ಬಾರಿ ದೆಹಲಿಯಲ್ಲಿ ಯುವ ಮತದಾರರ ಸಂಖ್ಯೆ 25.89 ಲಕ್ಷ. ಮೊದಲ ಬಾರಿಗೆ ಮತ ಚಲಾಯಿಸೋಕೆ ಅರ್ಹರಾದವರ ಸಂಖ್ಯೆ 2.08 ಲಕ್ಷ. ಆದ್ರೆ ದೆಹಲಿ ಚುನಾವಣಾ ದಿನಾಂಕ ಘೋಷಣೆಯ ಸುದ್ದಿಗೋಷ್ಠಿಯಲ್ಲಿ ಮತ್ತೊಂದು ಘಟನೆ ಜರುಗಿತು. ವರದಿಗಾರರು ರಾಜೀವ್ ಕುಮಾರ್ ಅವರಿಗೆ ಒಂದು ದೇಶ ಒಂದು ಚುನಾವಣೆ ಕುರಿತು ಪ್ರಶ್ನೆ ಕೇಳಿದ್ರು. ಸಹಜವಾಗಿಯೇ ಬಂದ ಪ್ರಶ್ನೆ ಅದಾಗಿತ್ತು. ಯಾಕಂದ್ರೆ ಒಂದು ದೇಶ ಒಂದು ಚುನಾವಣೆ ಮೋದಿಯವರ ಡ್ರೀಮ್ ಪ್ರಾಜೆಕ್ಟ್ ಅನ್ನೋ ಹಾಗಿದೆ. ಅದಕ್ಕಾಗಿ ಅವರು ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿದ್ರು. ಇಡೀ ದೇಶದಲ್ಲಿ ಲೋಕಸಭೆ ಎಲ್ಲ ರಾಜ್ಯಗಳ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಮೋದಿಯವರ ಮಹದಾಸೆಯ ಪ್ರಾಜೆಕ್ಟ್ ಅದು. ಖರ್ಚು ಮತ್ತು ಸಮಯ ಎರಡೂ ಉಳಿಯುತ್ತೆ, ದೇಶದ ಜಿಡಿಪಿ ಬೆಳೆಯುತ್ತೆ ಅಂತೆಲ್ಲ ಮೋದಿ ಸರ್ಕಾರ ಅದರ ಬಗ್ಗೆ ಹೇಳಿರುವ ಕತೆಗಳು ಒಂದೆರಡಲ್ಲ. ರಾಜೀವ್ ಕುಮಾರ್ ಅವರಿಗೆ ಪತ್ರಕರ್ತರೊಬ್ಬರು ಕೇಳಿದ್ದ ಪ್ರಶ್ನೆ ಹೀಗಿತ್ತು: ಒಂದು ದೇಶ ಒಂದು ಚುನಾವಣೆಗೆ ನೀವು ತಯಾರಾಗಿದ್ದೀರಾ? ತಯಾರಾಗಿದ್ರೆ ಅದಕ್ಕೆ ನಿಮಗಿರುವ ಲಾಜಿಸ್ಟಿಕ್ ಬಲ ಏನು ಅನ್ನೋದು ಪ್ರಶ್ನೆ ಆಗಿತ್ತು. दूसरा मेरा सवाल है, एक देश एक चुनाव को लेकर, एक देश एक चुनाव के लिए क्या आप तैयार हैं? और अगर आप तैयार हैं कि नहीं, तो उस पे किस तरह से लॉजिस्टिक सपोर्ट है आपके पास? ಇಂಥದ್ದೊಂದು ಗಂಭೀರ ಪ್ರಶ್ನೆಗೆ ಮುಖ್ಯ ಚುನಾವಣಾ ಆಯುಕ್ತರು ನೀಡಿದ ಉತ್ತರವು ಅಳದು ತೂಗಿನೇ ಕೊಟ್ಟದ್ದಾಗಿರ್ಬೇಕಲ್ವಾ? ನೀವೇ ನೋಡಿ ರಾಜೀವ್ ಕುಮಾರ್ ಅವರು ಕೊಟ್ಟ ಉತ್ತರ ಏನಿತ್ತು ಅನ್ನೋದನ್ನ. Thank you very much. Thank you, sir. Thank you, sir. Thank you, Honorable Commission, for this very detailed briefing. हेलो सर, एक देश एक चुनाव से नहीं जवाब. I thank all the media persons for their patience for this very long PC. High tea is arranged outside the hall. Please join us. ಮೋದಿ ಅವರ ಡ್ರೀಮ್ ಪ್ರಾಜೆಕ್ಟ್ ವಿಚಾರವಾಗಿ ಕೇಳಿದ ಪ್ರಶ್ನೆಯನ್ನ ಅವರ ಹೌದಪ್ಪ ಟೀಮಿನ ಪ್ರಮುಖ ನಾಯಕ ಹೀಗೆ ಕಣಗೆಡಿಸ್ಬಿಟ್ರೆ ಹೇಗೆ? ಥ್ಯಾಂಕ್ ಯು ವೆರಿ ಮಚ್ ಅಂತ ಫೈಲ್ಗಳನ್ನ ಜೋಡಿಸಿಕೊಂಡು ಸುದ್ದಿಗೋಷ್ಠಿಯನ್ನೇ ಖತಮ್ ಮಾಡಿಬಿಟ್ಟಿದ್ರು ರಾಜೀವ್ ಕುಮಾರ್. ಪಾಪ ಪ್ರಶ್ನೆ ಕೇಳಿದ ಪತ್ರಕರ್ತರು ಏಕ ರಾಷ್ಟ್ರ ಏಕ್ ಚುನಾವ್ ಅಂತಾನೆ ಇದ್ರು. ದೇಶದ ಮುಖ್ಯ ಚುನಾವಣಾ ಆಯುಕ್ತರ ಬಳಿ ಆ ಒಂದು ಪ್ರಶ್ನೆಗೆ ಉತ್ತರನೇ ಇರ್ಲಿಲ್ವಾ? ಅಥವಾ ಒಂದು ದೇಶ ಒಂದು ಚುನಾವಣೆ ಕುರಿತ ಪ್ರಶ್ನೆಗೆ ಉತ್ತರಿಸೋದು ಅವರ ವ್ಯಾಪ್ತಿಗೆ ಮೀರಿದ್ದ ಪ್ರಶ್ನೆಯಾಗಿತ್ತ? ಒಬ್ಬ ಚುನಾವಣಾ ಆಯುಕ್ತರಾಗಿ ಅವರು ಅದರ ಬಗ್ಗೆ ಕರಾರುವಕ್ ಉತ್ತರವನ್ನ ಅಲ್ಲದೆ ಇದ್ರು ಸಹಜವಾಗಿ ಆದ್ರೂ ಕೆಲವು ವಿಚಾರಗಳನ್ನ ಹಂಚಿಕೊಳ್ಬಹುದಾಗಿತ್ತು. ಅದನ್ನ ನಡೆಸುವಾಗ ಪ್ರಾಯೋಗಿಕವಾಗಿರುವ ಸವಾಲುಗಳು ಇತ್ಯಾದಿಗಳ ಬಗ್ಗೆ ಆದ್ರೂ ಪತ್ರಕರ್ತರ ಜೊತೆ ಲೋಕಾಭಿರಾಮ ಶೈಲಿಯಲ್ಲಾದ್ರೂ ಕೆಲವು ಮಾತುಗಳನ್ನ ಹಂಚಿಕೊಳ್ಬಹುದಿತ್ತೇನೋ. ಆದ್ರೆ ಅದ್ಯಾವುದನ್ನೂ ಮಾಡದೆ ರಾಜೀವ್ ಕುಮಾರ್ ಆ ಪ್ರಶ್ನೆಯನ್ನೇ ಎದುರಿಸದೆ ಹೋದ್ರು. ಬಹಳ ದೊಡ್ಡ ಪಂಚಿಂಗ್ ಎಂಡ್ ಕೊಟ್ಟಿದ್ದೇನೆ ಅನ್ನೋ ರೀತಿಯಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿದ್ರು. ನಿಜವಾಗಿಯೂ ಅವರು ಅಸಹಾಯಕರಾಗಿದ್ರು ಅಥವಾ ಅದು ಅವರ ಮೋದಿಯವರ ಡ್ರೀಮ್ ಪ್ರಾಜೆಕ್ಟ್ಗೆ ಮತ್ತು ಆ ಮೂಲಕ ಮೋದಿಯವರಿಗೆ ಮಾಡಿದ ಅವಮಾನನು? ಆ ಪ್ರಶ್ನೆಯನ್ನೇ ಅವರು ಅಪಹಾಸ್ಯದ ದೃಷ್ಟಿಯಿಂದ ನೋಡಿದ್ರ? ಹಾಗಾದ್ರೆ ಅದು ಮೋದಿಯವರ ಪ್ರಾಜೆಕ್ಟ್ ವಿಷಯವಾಗಿ ಅವರು ಮಾಡಿದ ಅಪಹಾಸ್ಯನ? ಹಾಗೆ ನೋಡಿದ್ರೆ ರಾಜೀವ್ ಕುಮಾರ್ ಬಳಿ ಅದಕ್ಕೆ ಉತ್ತರ ಇರೋಕ್ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಕಳೆದ ಕೆಲವು ತಿಂಗಳುಗಳ ಹಿಂದೆ 4 ರಾಜ್ಯಗಳ ವಿಧಾನಸಭೆ ಚುನಾವಣೆ ಮಾಡಬೇಕಾಗಿ ಬಂದಾಗ ಆಯೋಗ ಹಾಗೆ ಮಾಡಲೇ ಇಲ್ಲ. ಮೊದಲು ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಚುನಾವಣೆಯನ್ನ ಮಾತ್ರನೇ ಘೋಷಣೆ ಮಾಡಿತ್ತು. ಆ ಚುನಾವಣೆ ಮುಗಿದ ಬಳಿಕನೇ ಅದು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆಗೆ ಹೋಗಿತ್ತು. ಯಾಕೆ ಚುನಾವಣಾ ಆಯೋಗಕ್ಕೆ ಕೇವಲ 4 ರಾಜ್ಯಗಳ ಚುನಾವಣೆಯನ್ನ ಒಂದೇ ಬಾರಿ ನಡೆಸೋಕೆ ಸಾಧ್ಯ ಆಗ್ಲಿಲ್ಲ? ಕೇಳಿದ್ದಕ್ಕೆ ಲಾಜಿಸ್ಟಿಕ್ ಸಮಸ್ಯೆಗಳನ್ನ ಇದೇ ರಾಜೀವ್ ಕುಮಾರ್ ವಿವರಿಸಿದ್ರು. ಸಿಬ್ಬಂದಿಯ ಕೊರತೆ ಕಾರಣ ಹೇಳಿದ್ರು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದೇ ಸಿಬ್ಬಂದಿ ಹೋಗ್ಬೇಕಿರೋದ್ರಿಂದ ಸಮಯ ಹಿಡಿಯತ್ತೆ ಅಂತಾನೂ ಹೇಳಿದ್ರು. ಇಡೀ ದೇಶದ ಲೋಕಸಭೆ ಚುನಾವಣೆ ಮತ್ತು ಎಲ್ಲ ರಾಜ್ಯಗಳ ಅಸೆಂಬ್ಲಿ ಚುನಾವಣೆಗಳನ್ನ ಏಕಕಾಲಕ್ಕೆ ನಡೆಸೋಕೆ ಮೋದಿ ಸರ್ಕಾರ ತಯಾರಾಗ್ತಿರುವಾಗ ಮೋದಿಯ ಹೌದಪ್ಪ ಟೀಮ್ ಮಾತ್ರ ಎರಡೆರಡೇ ರಾಜ್ಯಗಳ ಚುನಾವಣೆಯನ್ನ 2 ಬಾರಿ ನಡೆಸಿ ಉಸ್ಸಪ್ಪ ಅಂದಿತ್ತು. ಒಂದೇ ಬಾರಿ ದೇಶಾದ್ಯಂತ ಚುನಾವಣೆ ನಡೆದ್ರೆ ಇನ್ನೂ ಎದುರಿಸು ಬಿಡುವ ಸ್ಥಿತಿ ಇದೆ ಅನ್ನೋದು ಬಹುಶಃ ರಾಜೀವ್ ಕುಮಾರ್ ಅವರಿಗೂ ಗೊತ್ತಿದೆ. ಹಾಗಾಗಿ ಅವರು ಅದಕ್ಕಾಗಿ ತಯಾರಾಗಿರುವ ಬಗ್ಗೆನೂ ಹೇಳಿಲ್ಲ, ಲಾಜಿಸ್ಟಿಕ್ ಬಲವನ್ನ ವಿವರಿಸೋದ್ರ ಉಸಾಬರಿಗೂ ಹೋಗ್ಲಿಲ್ಲ. ಮುಖ್ಯ ಚುನಾವಣಾ ಆಯುಕ್ತರಾಗಿ ರಾಜೀವ್ ಕುಮಾರ್ ಅವರಿಗೆ ಚುನಾವಣಾ ದಿನಾಂಕ ಘೋಷಣೆಯ ಕಡೆ ಸುದ್ದಿಗೋಷ್ಠಿ ಇದಾಗಿತ್ತು. ಹಾಗಿರುವಾಗ ಪ್ರಶ್ನೆಗೆ ಸೌಜನ್ಯಕ್ಕಾದ್ರೂ ಉತ್ತರಿಸಬೇಕಿತ್ತು. ಒಂದು ಸಾಂವಿಧಾನಿಕ ಸಂಸ್ಥೆಯ ಮುಖ್ಯಸ್ಥನ ಹುದ್ದೆಯಲ್ಲಿರುವ ವ್ಯಕ್ತಿ ಅದೇ ಸಂವಿಧಾನದತ್ತವಾದ ಪ್ರಶ್ನಿಸುವ ಹಕ್ಕನ್ನ ಅದು ಹೇಗೆ ನಿರಾಕರಿಸಿದ್ರು ಅಥವಾ ಉಪೇಕ್ಷೆಯಿಂದ ನೋಡಿದ್ರ? ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ
ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.